ಕ್ವಶನ್ ಇರೋದು ಅದು. ಹಾಯ್ ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಡಿ ಟಿ ಬ್ಲಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಎಲ್ರಿಗೂ. ಇವತ್ತಿನ ಬ್ಲಾಗಲ್ಲಿ ಒಂದು ಹೊಸದಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ, ಪೀಪಲ್ ಹತ್ರ ಮಾತಾಡೋಣ ಅಂತ, ಜನರ ಹತ್ರ ಮಾತಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಇವತ್ತು ಪ್ಲೇಸಿಗೆ ಪಬ್ಲಿಕ್ ಯಾವ ಥರ ರಿಪ್ಲೈ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ ಅಂತಂದೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಜೈ ಶ್ರೀರಾಮ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಬನ್ನಿ. ಇಲ್ಲೊಬ್ರು ಇಬ್ರು ಮೇಡಮ್ ಬರ್ತಿದ್ದಾರೆ, ಅವ್ರ ಹತ್ರ ಕೇಳ್ತೀನಿ, ನೋಡೋಣ. ಹುಡುಗಿ ಮನೆಗೆ ಮಹಾಲಕ್ಷ್ಮಿ ಆದರೆ ಹುಡುಗ ಏನು? ಹುಡುಗ ಅಥವಾ ಹುಡುಗಿ ಮನೆಗೆ ಮಹಾಲಕ್ಷ್ಮಿ ಆದರೆ ಹುಡುಗ ಏನು? ಆನ್ಸರ್ ಹೇಳ್ರಿ ಬ್ರೋ, ನಿಮಗೆ ಏನು ಅನ್ಸುತ್ತೆ ಅದು? ಯಾಕೋ ಹುಡುಗರು ಯಾಕೋ ಭಾಳ ನಾಚ್ಕೊಂತಾರೆ ಅನ್ಸುತ್ತೆ. ನಮ್ಮ ಹುಡುಗರು ಆದರೆ ಕರೆಕ್ಟಾಗಿ ಹೇಳ್ತಾರೆ ನೋಡಿ. ನಮ್ಮ ಹುಡುಗರ ಹತ್ರ ಹೋಗ್ತೀನಿ ಈಗ. ಬ್ರೋ ಒಂದೇ ನಿಮಿಷ, ಅದು ಏನು ಮಾಡೋದ ಬನ್ನಿ, ಏನು ಮಾಡೋದ ಬ್ರೋ? ಈಗ ಹುಡುಗಿರ್ನ ಮನೆಗೆ ಮಹಾಲಕ್ಷ್ಮಿ ಅಂತಾರೆ, ಹುಡುಗರನ್ನ ಮನೆಗೆ ಏನಂತಾರೆ? ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹುಡುಗಿರಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಂತಾರೆ, ಹುಡುಗರಿದ್ರೆ ಮನೆಗೆ ಮಹಾರಾಜ ಅಂತ. ಮಹಾರಾಜ. ಹುಡುಗಿಯರಿದ್ರೆ ಮನೆಯಲ್ಲಿ ಅವರಿಗೆ ಮಹಾಲಕ್ಷ್ಮಿ ಅಂತಾರೆ, ಹುಡುಗರು ಮಜಾ ಆಯ ಗಂಡಸರು ಅಂತಾರೆ. ಥ್ಯಾಂಕ್ಸ್. ಕ್ವಶನ್ ಇರೋದು ಅದು. ಇಲ್ಲ ಆಂಟಿ ಕೇಳ, ಆಂಟಿ ಆಂಟಿ ಅಂತ ಒಂದು ಕ್ವಶನ್. ಹುಡುಗಿರಿಗೆ ಎಲ್ಲರೂ ಹುಡುಗಿರು ಮನೇಲಿದ್ರೆ ಅವರಿಗೆ ಮಹಾಲಕ್ಷ್ಮಿ ಅಂತಾರೆ, ಹುಡುಗರು ಮನೇಲಿದ್ರೆ ಏನಂತಾರೆ? ನಿಮಗೆ ಏನಂತ ಗೊತ್ತಿಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಯಾಕೋ ತುಂಬ ಜನ ಎಲ್ಲರೂ ಹುಡುಗರಿಗೆ ಮಹಾರಾಜ ಅಂತಾನೆ ಹೇಳ್ತಿದ್ದಾರೆ. ಹುಡುಗಿರು ಮನೇಲಿದ್ರೆ ಅವರಿಗೆ ಮಹಾಲಕ್ಷ್ಮಿ ಅಂತಾರೆ, ಹುಡುಗರಿಗೆ ಏನಂತಾರೆ? ಹುಡುಗಿರು ಮನೆಗೆ ಮಹಾಲಕ್ಷ್ಮಿ ಆದರೆ ಹುಡುಗರು ಏನು? ಹುಡುಗರು ಏನು? ನೀವೇನ್ರಿ ಬಾಯ್ಸೋದು ನೀವು? ರೆಸ್ಪಾನ್ಸಿಬಲ್ ಬಾಯ್. ಇಷ್ಟೊತ್ತು ಎಲ್ಲರೂ ಒಂದೇ ಥರ ಆನ್ಸರ್ ಕೊಟ್ಟಿದ್ದಾರೆ. ಈ ಬ್ರದರ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು. ಆದರೂ ಹುಡುಗರಿಗೆ ಒಂಥರ ಏನೋ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಹುಡುಗಿರು ಮನೆಯ ಮಹಾಲಕ್ಷ್ಮಿ ಆದರೆ ಹುಡುಗರು ಏನು? ಹುಡುಗಿರು ಮಹಾಲಕ್ಷ್ಮಿ ಆದರೆ ಹುಡುಗರು ಮನೆದು ಎಲ್ಲ ಜವಾಬ್ದಾರಿ ತಗೊಳ್ತಾರೆ ಅಷ್ಟೇ ಹೇಳ್ಬೋದು. ಹುಡುಗಿಯರನ್ನ ಮನೆಯ ಮಹಾಲಕ್ಷ್ಮಿ ಅಂತಾರೆ, ಹುಡುಗರಿಗೆ ಅಂತಾರೆ ಮನೆ ಮಗ ಅಂತ ನೋಡಿ ಫ್ರೆಂಡ್ಸ್. ಹುಡುಗರಿಗೆ ಮನೆ ಮಗ ಅಂತ ಕರೀತಾರಂತೆ.